ಬಳಗಾನೂರಿನ ಶಿಕ್ಷಣ ಭವಿಷ್ಯಕ್ಕೆ ಹೊಸ ದಿಕ್ಕು. ಸರಕಾರಿ ಪಿಯು ಕಾಲೇಜು ಉಳಿಸಿ ಬೆಳೆಸಲು ಚಿಂತನ ಮಂಥನ. ಪಟ್ಟಣದಲ್ಲಿ ನೂತನವಾಗಿ ಆರಂಭವಾಗಿರುವ ಸರಕಾರಿ ಪದವಿಪೂರ್ವ ಕಾಲೇಜಿನ ಸಾಧಕ ಬಾಧಕಗಳ ಕುರಿತು ಚಿಂತನ ಮಂಥನ ಸಭೆ ಶುಕ್ರವಾರ ಬೆಳಿಗ್ಗೆ ಕಾಲೇಜಿನ ಆವರಣದಲ್ಲಿ ಪ್ರಾಚಾರ್ಯ ರಂಗಯ್ಯ ಶ್ರೇಷ್ಠಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಶಿಕ್ಷಣದ ಬೆಳಕಿನಿಂದ ಪಟ್ಟಣದ ಭವಿಷ್ಯವನ್ನು ರೂಪಿಸಬೇಕೆಂಬ ಆಶಯ ಸಭೆಯಿಡೀ ಪ್ರತಿಧ್ವನಿಸಿತು. ಸಭೆಯನ್ನುದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರಾಚಾರ್ಯ ರಂಗಯ್ಯ ಶ್ರೇಷ್ಠಿಯವರು, ಸರಕಾರಿ ಕಾಲೇಜಿನಲ್ಲಿ ಶಿಕ್ಷಣ ಪಡೆಯುವುದರಿಂದ ವಿದ್ಯಾರ್ಥಿಗಳಿಗೆ ಅನೇಕ ಅನುಕೂಲಗಳಿವೆ. ಈ ಬಗ್ಗೆ ಪಾಲಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಮಗ್ರ ಮಾಹಿತಿ ನೀಡಿ ಹೆಚ್ಚಿನ ದಾಖಲಾತಿ ಮಾಡಿಸಬೇಕಾಗಿದೆ. ನೂತನ ಕಾಲೇಜಿನ ಉಳಿವು ಮತ್ತು ಬೆಳವಣಿಗೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ. ಗುಣಮಟ್ಟದ ಶಿಕ್ಷಣದ ಮೂಲಕ ಪಟ್ಟಣದ ಪ್ರಗತಿಗೆ ನಾಂದಿ ಹಾಡಬೇಕಿದೆ ಎಂದು ಹೇಳಿದರು. ನಂತರ ಮಾತನಾಡಿದ ವಿಎಸ್ಎಸ್ಎನ್ ಅಧ್ಯಕ್ಷ ರಾಘವೇಂದ್ರ ಕುಲಕರ್ಣಿ, ಉಪನ್ಯಾಸಕರಾದ ಸುರೇಶ ಬಳಗಾನೂರು, ಗೋವಿಂದರೆಡ್ಡಿ ಗದ್ದಿ ಹಾಗೂ ನಾಗಯ್ಯ ಗಣಾಚಾರಿ ಅವರು, ಕಾಲೇಜು ಮಂಜೂರಾಗುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿ ಬೆಳೆಸುವುದು ಅಷ್ಟೇ ಮುಖ್ಯ. ಬಳಗಾನೂರಿಗೆ ಸರಕಾರಿ ಪಿಯು ಕಾಲೇಜು ಹಾಗೂ ಸರಕಾರಿ ಪದವಿ ಕಾಲೇಜು ಮಂಜೂರಾಗಿರುವುದು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಯುಗದ ಆರಂಭದ ಸಂಕೇತವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ನಿರೂಪಣೆಯನ್ನು ಹಿರಿಯ ಶಿಕ್ಷಕ ರಮೇಶ ಕೂಚಬಾಳ ನಿರ್ವಹಿಸಿದರು. ಸಭೆಯಲ್ಲಿ ಬಳಗಾನೂರು ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷ ಹುಸೇನ ಭಾಷಾ ಬೂದಗುಂಪ, ನಿಕಟಪೂರ್ವ ಉಪಾಧ್ಯಕ್ಷ ಮಂಜುನಾಥ ಸ್ವಾಮಿ, ನಾಮನಿರ್ದೇಶಿತ ಸದಸ್ಯ ಮಲ್ಲರೆಡ್ಡಿಗೌಡ, ಶಾಲಾ ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷ ಅಬ್ದುಲ್ ಕಯೂಂ, ಸದಸ್ಯರಾದ ಬಸವರಾಜ ಜವಳಗೇರ, ಮರಿಸ್ವಾಮಿ ಬಾಂಬೆ, ಆದಪ್ಪ, ಹಿರಿಯ ಮುಖಂಡರಾದ ಗಣೇಶ ಡಿಶ್, ಸಂಜಯ ಶೇಟ್, ಎಂಡಿ ಆಲಂ ಭಾಷಾ, ಹಿರಿಯ ಹೋರಾಟಗಾರ ಸುರೇಶ, ಡಿಎಸ್ಎಸ್, ಬಿ. ಮೌನೇಶ, ಡಿಎಸ್ಎಸ್, ಮಹಾಶಕ್ತ ಕೇಂದ್ರದ ಅಧ್ಯಕ್ಷ ಸಂತೋಷ ಅಂಬ್ಲಿ, ಮಾಜಿ ಸದಸ್ಯ ರಾಜಶೇಖರ್ ಶಂಕ್ರಬಂಡಿ, ಬಸವರಾಜ ಕರಡಕಲ್, ಸಿದ್ದಯ್ಯ ತಾತ ಮಠಪತಿ, ಗೌತಮ್, ಶಿಕ್ಷಕರಾದ ಸಂಗಣ್ಣ ಹೂಗಾರ್, ಬಸವರಾಜ ಪೂಜಾರ್, ಸುರೇಶ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಸುರೇಶ ಬಳಗಾನೂರು. ಸರ್, ನಿನ್ನೆ ಹೋಗಬೇಕಾಗಿತ್ತು, ನನಗೆ ಆರಾಮಿಲ್ಲ. ನಿನ್ನೆ ಒಂದು ಇಂಜೆಕ್ಷನ್ ಚುಚ್ಚಿಕೊಂಡಿದ್ದೀನಿ. ನಾಳೆ ಅದಕ್ಕೆ ಮೀಟಿಂಗ್ ಪೋಸ್ಟ್ಪೋನ್ ಮಾಡಿದ್ದೀನಿ. ಅದಕ್ಕಾಗಿ ನಾವೆಲ್ಲ ಸೇರಿದ್ರಿ, ಮುಕ್ತವಾದ ಚರ್ಚೆ ಇರ್ತದೆ. ಏನು ಮಾಡಬೇಕು, ಏನು ಮಾಡಬಾರ್ದು ಸದಸ್ಯರಿಗೆ ಮುಕ್ತವಾದ ಸ್ವಾಗತ ಇರ್ತದೆ. ಎಲ್ಲರೂ ಇರ್ತದೆ. ಅದಕ್ಕಾಗಿ ದಯವಿಟ್ಟು ಈ ಸದ್ಯ ಒಂದೇನಂತಂದರೆ, ನಾವು ಹೆಂಗೆ ಬಂದೀವಿ ಅಂತಂದ್ರೆ ಉಂಟುಪಟ್ಟಿನಲ್ಲಿ ಮನೆಗೆ ಹೊರಗೆ ಹಾಕಿರ್ತಾರೆ, ಅದರಲ್ಲಿ ಕಾಲೇಜ್ ಚಾಲಾಗಿರ್ತದೆ.